ನನ್ನ ಆರೋಗ್ಯ ದೇವ್ರು ನೋಡ್ಕೊತಾನೆ. ಮಂಡ್ಯ ಜಿಲ್ಲೆ ಜನದ ಶುಭ ಹಾರೈಕೆ ಇದೆಯಲ್ಲ, ನನ್ನ ಆರೋಗ್ಯಕ್ಕೆ ಏನು ಆಗಲ್ಲ. ನಾನು ಯಾವುದೇ ಒತ್ತಡದಲ್ಲಿಲ್ಲ, ಒತ್ತಡದಲ್ಲಿರೋದು ಅವರುಗಳು. ನಾನು ಫ್ರೀ ಆಗಿದೆ. ನೋಡಪ್ಪ, 100 ಕೋಟಿ ಖರ್ಚು ಮಾಡಿದ್ರೆ 100 ಕೋಟಿ ಯಾತಿಗೆ ಬೇಕು? ನಾವು ಬಹುಶಃ ಪುಟ್ಟರಾಜು ನಿಮ್ಮ ಅವ್ರು ಮಾಡಿದ್ರಲ್ಲ, ಎಷ್ಟು ಖರ್ಚು ಮಾಡಿದ್ರು ಅಂತ ಸರ್ಕಾರದ ಬುಕ್ಕ ಎಷ್ಟು ಖರ್ಚಾಗಿದೆ, ಅವ್ರೇನ್ ಮಾಡಿದ್ರು ಅಂತ. ನಾನು ಸಹ 100 ಕೋಟಿ ಖರ್ಚು ಮಾಡ್ತಕ್ಕಂಥ ವಿಷಯದಲ್ಲಿ ವಿರೋಧ ಇದೆ. ಮಂತ್ರಿ ಆಗಕ್ಕೆ 1 ವರ್ಷ ಆಗಿ ಬರ್ತಾ ಇದೆ, ಆದ್ರೆ ಮಂಡ್ಯ ಜಿಲ್ಲೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಇವ್ರು 2 ವರ್ಷ ಆಯ್ತಲ್ಲ, ಏನ್ ಮಾಡಿದ್ರಪ್ಪ? ರಾಜ್ಯ ಸರ್ಕಾರ ನಂದಾದ್ರೂ ಕೇಂದ್ರ ಸರ್ಕಾರ, ಇಲ್ಲಿ ರಾಜ್ಯ ಸರ್ಕಾರದಿಂದ ಏನ್ ಮಾಡಿದ್ರು? ಇರ್ತದೆ, ಎಷ್ಟು ದಿವಸ ಇರ್ತದೆ? ಇವ್ರು ಇಟ್ಕೋತಾರೆ, ದುಡ್ಡು ಕೊಡದೆ. ಎಷ್ಟು ವಿಶ್ವವಿದ್ಯಾನಿಲಯಗಳನ್ನ ಇವತ್ತು ಮುಚ್ಚಿದ್ದಾರೆ. ನಾನು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲಿ ತಂದಿರೋದಕ್ಕೆ ವಿರೋಧ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ಈ ರಾಜ್ಯದಲ್ಲಿ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ಇವತ್ತು ದುಡ್ಡು ಕೊಡದೆ, ಸಂಬಳ ಕೊಡ್ಲಿಕ್ಕೆ ಇಲ್ಲದೆ, ಯಾವ ರೀತಿ ಯಾವ ಸ್ಥಿತಿಗತಿಯಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಎಷ್ಟು ಉಪಯೋಗ ಆಗ್ತದೆ? ಇದು ನಡೀತಿರೋದು ಅದೇ ಅಲ್ವೇ? ರಾಜ್ಯ ಸರ್ಕಾರದ ಅಸಹಕಾರ ಅಂತ ಹೌದಲ್ವೇ? ಈಗ HMT ಕಾರ್ಖಾನೆ ಇದು ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ತಕರಾರಾಗಿ ತಕೊಂಡು ಕೂತವ್ರೆ. QS ಇಲ್ದು ನಾನು 1700 ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಜೀವ ಕೊಡಕ್ ಹೋದ್ರೆ ಅದಕ್ಕೆ ತಕರಾರು ಕೊಟ್ಟು ತೆಗೆದು ನಿಲ್ಸಿದ್ರು. ಎಲ್ಲಿಂದ ಕೆಲಸ ಮಾಡೋದು? ಅದಕ್ಕೆ ನಾನು ಹೇಳಿ ಮಂಡ್ಯಗೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಯಾರಿಗೂ ನಿರಾಸೆ ಆಗಲ್ಲ. ಮಂಡ್ಯ ಜಿಲ್ಲೆಗೂ ನಮ್ಮ ಯುವಕರಿಗೆ ಉದ್ಯೋಗ ಕಲ್ಪಿಸಲಿಕ್ಕೆ ಕೆಲವು ತೀರ್ಮಾನ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.